ಜಸ್ಟ್ ಒಂದು ಮ್ಯಾಚು ದೇವ್ರೆ ಗೆಲ್ಸ್ಬಿಡಪ್ಪ RCBನ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಮೈಸೂರಂತೂ ಸಿಕ್ಕಾಬಟ್ಟೆ ಕೂಲಾಗಿದೆ ನೋಡಿ, ಯಪ್ಪ ನೆಕ್ಸ್ಟ್ ಲೆವೆಲ್. ಮಾತ್ರ ಒಳ್ಳೆ ತಣ್ಣಗೆ ಗಾಳಿ ಬರ್ತಾ ಇದೆ. ಆ್ಯಕ್ಚುಲಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕಂಪ್ಲೀಟಾಗಿ ನಾನೊಬ್ಬ RCB ಫ್ಯಾನ್ ಆಗಿ ಕೆಲವೊಂದು ವಿಷಯಗಳು RCB ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ನೀವೇನಾದರೂ RCB ಫ್ಯಾನ್ ಆಗಿದ್ದರೆ ಈ ವಿಡಿಯೋಗೆ ಈಗಲೇ ಪಟ್ ಅಂತ ಒಂದು ಲೈಕ್ ಹಾಕಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮೊದಲನೇದಾಗಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಪ್ರೀವಿಯಸ್ಲಿ 2 ವ್ಲಾಗ್ನ ಹಾಕಿದ್ದೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಖುಷಿ ಆಯಿತು. ಇಷ್ಟು ಲಾಂಗ್ ಗ್ಯಾಪ್ ಕೊಟ್ಟು ವಿಡಿಯೋ ಹಾಕಿದ್ರೂ, ವ್ಲಾಗ್ಸ್ ಹಾಕಿದ್ರೂ ನನ್ನ ನೋಡೋಕ್ಕೆ ಅಂತ, ನಾನು ಮಾಡೋ ಕಂಟೆಂಟ್ನ ನೋಡೋಕ್ಕೆ ಅಂತ ಒಂದು 10,000 ಜನ ಇದ್ದೀರಲ್ಲ, ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಸೊ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟ್. ಇನ್ಮೇಲೆ ವ್ಲಾಗ್ಸ್ ಆವಾಗ ಡೆಫಿನೆಟಾಗಿ ಹಾಕ್ತೀನಿ. ಸೀರಿಯಸ್ಲಿ ಗಾಯ್ಸ್, ನಿನ್ನೆ ಮ್ಯಾಚ್ ಅಂತೂ RCB ವರ್ಸಸ್ ಪಂಜಾಬು, ಒನ್ ಸೈಡೆಡ್ ಮ್ಯಾಚು. ನಿಜವಾಗ್ಲೂ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡ್ತು. ಆ್ಯಕ್ಚುಲಿ ನಾನೇನು ಮಾಡ್ತಿದ್ದೆ ಮುಂಚೆ, RCB ಫ್ಯಾನ್ ಅಂತಂದರೆ ಲೈಕ್ ಎಲ್ಲ ಟೈಮಲ್ಲೂ ನಾವು ಡಿಫೆಂಡ್ ಮಾಡ್ತೀವಿ, ನಮ್ಮ ಟೀಮ್ನ ಬಿಟ್ಕೊಡಲ್ಲ, ಒಂಥರ ಮಾಡಿತೀವಿ ನೋಡುಗರು ಅಂತ. ಸೋಲೋ ಮೂಮೆಂಟ್ ಇದ್ರೂ ಪ್ರತಿ ಬಾಲೂ ಸಪೋರ್ಟ್ ಮಾಡ್ತಾ ಇರ್ತೀವಿ. ಆ ಮ್ಯಾಚ್ ಗೆಲ್ಲಲ್ಲ ಅಂತ ಗೊತ್ತಿದ್ರೂ ಹೇಗೆ ಹೋಗುತ್ತೆ ನೋಡೋ, ಈಗ 6 ಹೋಗುತ್ತೆ ನೋಡೋ, ಈಗ ನೆಕ್ಸ್ಟ್ ನೋಬಲ್ ಆಗ್ಬಿಟ್ಟು ಫ್ರೀ ಹಿಟ್ ಸಿಕ್ಬಿಟ್ರೆ ಅದು 6 ಹೋಗ್ಬಿಟ್ರೆ, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು 2 6 ಹೋಗ್ಬಿಟ್ರೆ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಸೊ ಇತ್ತೀಚೆಗೆ ನಾನು ಏನು ಮಾಡಿದ್ದೀನಿ, ಅದನ್ನು ಲೈಕ್ ಒಳಗೆ ಮಾಡ್ಕೊತಾ ಇದ್ದೀನಿ, ಆಚೆ ಹೇಳಲ್ಲ. ನಾನು ಅದನ್ನೇ ಹೇಳೋದು, ನೀವೂ ಅಷ್ಟೇ. ಇವಾಗ ಕೆಲವೊಂದು ಸುಮ್ಮನೆ ಯಾರಾದರೂ ರೇಗಿಸ್ತಾ ಇದ್ದಾರೆ, ನಿಮಗೆ RCB ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಜಾಸ್ತಿ ಮಾತಾಡೋಕೆ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ. ಈಗ RCB ಚೆನ್ನಾಗಿ ಆಡ್ತಾ ಇದೆ, ಅವರೇ ಉತ್ತರ ಕೊಡ್ತಾರೆ. ವಿನ್ ಆಗ್ತಾರಲ್ಲ, ಲೈಕ್ ಫೈನಲ್ ನಮ್ಮದೇನೋ ಟಾರ್ಗೆಟು ಟ್ರೋಫಿ ಬರಬೇಕು. ಆ ಟ್ರೋಫಿ ಬರುತ್ತಲ್ಲ, ಆವಾಗ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡೋಣ. ಸೊ ದಯವಿಟ್ಟು ಆರಾಮಾಗಿರಿ, ಮ್ಯಾಚ್ನ ಎಂಜಾಯ್ ಮಾಡಿ. ಆ್ಯಂಡ್ ಇನ್ನೊಂದೇ ಒಂದು ಮ್ಯಾಚ್ ಇದೆ, ಒಂದೇ ಒಂದು ಮ್ಯಾಚ್ ಗೈಸ್. ಈ ಮ್ಯಾಚ್ ಅಂತೂ ಗೆದ್ಬಿಟ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಸೊ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಇರುತ್ತೆ, ನೆವರ್ ಬಿಫೋರ್ ಸೆಲೆಬ್ರೇಷನ್. ಒಂದು ಆ 18 ವರ್ಷದಿಂದ ತಡೆದಿರೋವಂಥ ಎಮೋಷನ್ ಇದೆಯಲ್ಲ, ಅದೆಲ್ಲ ಒಂದೇ ಸಲ ಆಚೆ ಬಂದಾಗ ಹೆಂಗಿರುತ್ತೆ ಸೀರಿಯಸ್ಲಿ, ಯಪ್ಪ. ಸೊ ಅದಕ್ಕೆ ಇವಾಗಲೇ ಇನ್ನೂ ನಾವು ಫೈನಲ್ಗೆ ಹೋಗಿದ್ದೀವಿ. ಸೊ ಈಗಲೇ ಎಲ್ಲ ಸೆಲೆಬ್ರೇಷನ್ನು ಮಾಡಬೇಡಿ, ಸ್ವಲ್ಪ ಉಳಿಸ್ಕೊಳ್ಳಿ. ಡೆಫಿನೆಟಾಗಿ ಕಪ್ ಗೆದ್ದ ಮೇಲೆ ಆ ಸೆಲೆಬ್ರೇಷನ್ ಎಲ್ಲರೂ ನೋಡ್ತೀರಾ. ಆ್ಯಂಡ್ ನಿನ್ನೆ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಸಖತ್ತಾಗಿತ್ತು. RCB ತುಂಬಾ ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು, ಒನ್ ಸೈಡ್ ಮ್ಯಾಚ್ ಮಾಡಿಬಿಟ್ರು. ಇದೇ ರೀತಿ ಫೈನಲಲ್ಲೂ ಆಗ್ಬಿಟ್ರೆ ಸಾಕಪ್ಪ. ಆ್ಯಂಡ್ ಫೈನಲ್ಗೆ ಅವ್ರು ಬರೋದು ಬೇಡ, ಇವ್ರು ಬರೋದು ಬೇಡ, ಇವ್ರು ಬಂದರೆ ಈಸಿ, ಅವ್ರು ಬಂದರೆ ಈಸಿ, ಆ ಥರ ಏನೂ ಬೇಡ. ಯಾರಾದರೂ ಬರಲಿ, ಅವ್ರ ಮೇಲೆ ಗೆಲ್ಲಬೇಕಷ್ಟೆ. ಸೊ ಗೆದ್ದ ಮೇಲೆ ಕಪ್ ಸಿಗುತ್ತೆ, ಆ ಕಪ್ನ ಎತ್ಕೊಂಡು ಮೆರವಣಿಗೆ ಮಾಡ್ತಾರೆ, ನೋಡೋಣ, ಖುಷಿ ಪಡೋಣ. ಸೊ ಇದೇ ಥಾಟ್ ಇರೋದು. ಸೊ ದಯವಿಟ್ಟು ಇವಾಗ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಇದ್ಬಿಡಿ. ಈಗ RCB ಮೇಲೆ ಚೆನ್ನಾಗಿ ಆಡ್ತಾಯಿದ್ದಾರೆ, ಅದರಿಂದ ಸ್ವಲ್ಪ ಅವ್ರಿಗೂ ದೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಎಲ್ಲ ಏನಾಗೋದು ಬೇಡ, ಎಲ್ಲ ಆರಾಮಾಗಿರಿ. ಆ್ಯಂಡ್ ಇನ್ನೊಂದು ಗೈಸ್, ನಮ್ಮ ಚಾನಲಲ್ಲಿ ಬೇರೆ ಟೀಮ್ಗೆ ಸಪೋರ್ಟ್ ಮಾಡೋರು ತುಂಬ ಜನ ಇರ್ತೀರ. ಸೊ ನಾನು ಯಾವ ಟೀಮ್ಗೆ ಸಪೋರ್ಟ್ ಮಾಡಿ, ಆ ಟೀಮ್ಗೆ ಸಪೋರ್ಟ್ ಮಾಡಬೇಡಿ ಅಂತ ಏನೂ ಹೇಳಲ್ಲ, ಅದು ನಿಮ್ಮ ಪರ್ಸ್ನಲ್ ಚಾಯ್ಸು. ನಾವು RCBಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಸೊ ಈಗ ಲೈಕ್ ಎಷ್ಟೋ ಟೀಮ್ಗಳಿಗೆ ಇವಾಗ ಈ ಸೀಸನ್ ಬೆಟರ್ ಆಗಿಲ್ಲ. ಇದೇ ರೀತಿ ನಾವು 18 ವರ್ಷದಿಂದ ನೋಡ್ಕೊಂಬಂದಿದ್ದೀವಿ. ಸೊ ಈ ಟೈಮಲ್ಲಿ ಈ ಸೀಸನ್ ಬಂದು ಒಂಥರ ನಮ್ಮ ಟೈಮು. ಸೊ ನಾವು ಚೆನ್ನಾಗಿ ಆಡಿ ಗೆದ್ದರೆ ಸಾಕು, ನಾವು ಯಾವ ಟೀಮ್ನೂ ಏಟ್ ಮಾಡಲ್ಲ. ಸೊ ಎಸ್ಪೆಷಲಿ ಈಗ ನಮ್ಮ ಚಾನಲ್ನಲ್ಲಿ ನೀವು ಯಾವುದೇ ಬೇರೆ ಟೀಮ್ ಸಪೋರ್ಟ್ ಮಾಡಿದ್ರು ನೋ ಪ್ರಾಬ್ಲಮ್. ಬಟ್ ನಮ್ಮ RCBಗೆ ನಾವು ಸಪೋರ್ಟ್ ಮಾಡ್ತೀವಿ, ಖುಷಿ ಇದೆ. ಸೊ ಸಾಧ್ಯ ಆದರೆ ನೀವು ಸಪೋರ್ಟ್ ಮಾಡಿ, ಬೆಂಗಳೂರಲ್ಲಿರೋರು. ಆ್ಯಂಡ್ ಇನ್ನೊಂದು ಗೈಸ್, ಲೈಕ್ ಜಸ್ಟ್ ಒಂದು ಸಿಂಪಲ್ ಗೆಸ್ ಮಾಡಿ, ನೆಕ್ಸ್ಟು ಫೈನಲ್ಸ್ಗೆ ಇನ್ನೊಂದು ಟೀಮು ಯಾವ್ದು ಬರ್ಬೋದು ಅಂತ. ಈಗ ಆಲ್ರೆಡಿ RCB ಹೋಗಿದೆ, ನೆಕ್ಸ್ಟು ಯಾವ ಟೀಮ್ ಬರ್ಬೋದು ಗೊತ್ತಿದೆ. ಇವತ್ತೊಂದು ಎಲಿಮಿನೇಟರ್ ಏನೋ ಇದೆ, ಎಲಿಮಿನೇಟರ ಸೆಕೆಂಡ್ ಕ್ವಾಲಿಫೈಯರ್ ಏನೋ ಇದೆ ಅನಿಸುತ್ತೆ. ಮೋಸ್ಟ್ಲಿ ಎಲಿಮಿನೇಟರ್ ಇರಬೇಕು ಇವತ್ತು, GT ವರ್ಸಸ್ ಮುಂಬೈ ಏನೋ. ಸೊ ಯಾರು ಗೆಲ್ಬೋದು? ನೆಕ್ಸ್ಟು ಕ್ವಾಲಿಫೈರ್ 2 ಅಲ್ಲಿ ಪಂಜಾಬ್ ವರ್ಸಸ್ ಯಾವ ಟೀಮ್ ಆಡ್ತಾರೆ ನೋಡೋಣ. ಸೊ ಅದರಲ್ಲಿ ಗೆದ್ದವ್ರು ಫೈನಲ್ಗೆ ಬರ್ತಾರೆ. ಸೊ ಗೆಸ್ ಮಾಡಿ ನೋಡೋಣ, ಫೈನಲ್ ಮ್ಯಾಚ್ ವಿಲ್ ಬಿ ಯಾರ್ಯಾರು ಅಂತ. RCB ವರ್ಸಸ್ ಇನ್ನೊಂದು ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ.
ನೋಡೋಣ ಒಂದು ಜಸ್ಟ್ ಒಂದು ಫನ್ ಥರ ಯಾರು ಗೆಸ್ ಕರೆಕ್ಟಾಗಿರುತ್ತೆ ಅಂತ. ಆ್ಯಂಡ್ ನಾನಂತೂ ನಿನ್ನೆಯಿಂದ ಹೈಲೈಟ್ಸ್ನ ಒಂದು 4-5 ಸಲನಾದ್ರು ನೋಡಿದ್ದೀನಿ. ಒಂಥರ ಖುಷಿ ಆಗ್ತಾ ಇತ್ತು. ಲೈಕ್ ಆಫ್ಟರ್ 9 ಇಯರ್ಸು ಫೈನಲ್ಸ್ಗೆ ರೀಚ್ ಆಗಿರೋದು. ನಾವಂತೂ ಲೈಕ್ IPL ಸ್ಟಾರ್ಟ್ ಆದಾಗಿಂತ RCB ಫ್ಯಾನು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಲೈಕ್ ಅವಾಗೆಲ್ಲ ಬೇಸಿಗೆ ರಜಕ್ಕೆ ನಾವು ಬೆಂಗಳೂರಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ. ಅವಾಗ ಅಂದರೆ ನೈಟು ನೋಡದೇ ಇದ್ರು, ಅಂದರೆ ಚಿಕ್ಕ ಚಿಕ್ಕ ಹುಡುಗರಲ್ವ ಮಲ್ಕೊಂಡ್ಬಿಡ್ತಾಯಿದ್ವಿ. ಬೆಳಗ್ಗೆ ಎದ್ದು ಹೈಲೈಟ್ಸ್ ನೋಡೋದು. ಅದರಲ್ಲೂ RCB ಮ್ಯಾಚ್ ಇದೆ ಅಂದಾಗ RCB ಮ್ಯಾಚ್ ಇದೆ, ಗೆದ್ರ ಸೋತ್ರ ಅಂತ ಆಲ್ರೆಡಿ ಅವ್ರು ಸೋತೋಗ್ಬಿಟ್ಟಿರ್ತಾರೆ. ಲೈಕ್ ಫಸ್ಟ್ ಸೀಸನ್ನು ತುಂಬ ವರ್ಸ್ಟ್ ಆಗಿತ್ತು RCBಗೆ. ಮೋಸ್ಟ್ಲಿ ಫಸ್ಟ್ ಸೀಸನಲ್ಲಿ ಬಾಟಮ್ ಆಫ್ ದ ಟೇಬಲಲ್ಲಿ ಸೆಕೆಂಡ್ ಏನೋ ಇದ್ರೆ ಅನಿಸುತ್ತೆ ನನಗೆ ನೆನಪಿರೋ ಹಂಗೆ. ಅವರು ಮತ್ತು ಡೆಕ್ಕನ್ ಚಾರ್ಜರ್ಸ್ ಇದ್ದರು. ನೆಕ್ಸ್ಟ್ ಸೀಸನಲ್ಲಿ ಅವರಿಬ್ಬರೇ ಫೈನಲಿಗೆ ಬಂದರು 2009ಅಲ್ಲಿ. ಸೊ ಎವ್ರಿ ಡೇ ನೋಡೋದು ಹೈಲೈಟ್ಸು ಸೋತೋದ್ರ ಅಂತ ಡಿಸಪಾಯಿಂಟ್ ಆಗೋದು. ಅದೇ ನೆಕ್ಸ್ಟ್ ಸೀಸನ್ 2009ಅಲ್ಲಿ RCB ವರ್ಸಸ್ ಡೆಕ್ಕನ್ ಚಾರ್ಜರ್ಸ್ ಬಂದರು. 147 146 ಏನೋ ಟಾರ್ಗೆಟ್ ಕೊಟ್ಟರು ಡೆಕ್ಕನ್ ಚಾರ್ಜಸ್ಸು. ಹೊಡೆದ್ಬಿಡ್ತಾರೆ ಬಿಡು, ಕಮ್ಮಿ ಇದೆ ಸ್ಕೋರು ಅಂತ ಒಂದು ಹೋಪ್ ಇತ್ತು. ಆ್ಯಂಡ್ ಲಾಸ್ಟ್ವರೆಗೂ ಉತ್ತಪ್ಪ ಅವರಿದ್ದರು, ಅವರು ಗೆಲ್ಲಿಸ್ತಾರೆ ಅಂತ ತುಂಬಾ ಹೋಪಿತ್ತು. ಹೊಡಿಬೋದಾಗಿತ್ತು, ಬಟ್ ಅವ್ರಿಗೆ ಆವತ್ತು ಏನಾಯಿತೋ ಗೊತ್ತಿಲ್ಲ, ಆವತ್ತು ಹೊಡೆದಿಲ್ಲ. ಇನ್ ಕೇಸ್ ಏನಾದರೂ ಆವತ್ತೇ RCB ಕಪ್ ಹೊಡೆದಿದ್ರೆ ಇವತ್ತು ನಾವು ಇಷ್ಟೆಲ್ಲ ಮಾತು ಕೇಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ, ಇಷ್ಟೆಲ್ಲ ಅವಮಾನ ಅದು ಇದು ಆಗ್ತಾನೆ ಇರಲಿಲ್ಲ. ಬಟ್ ಸ್ಟಿಲ್ ಅದೇನೋ ನಮ್ಮ ಆಲೋಕೆ ಅವ್ರ ಲೈನ್ ಇದೆಯಲ್ಲ, ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗೆ ಮಗ ಅಂತ. ಸೊ ಅದು ಸತ್ಯ ಆಗುತ್ತೆ ಆದಷ್ಟು ಬೇಗ. ಸೊ ವೆಯ್ಟಿಂಗು. ನನಗೆ ಅಂದರೆ ತುಂಬ ಮಾತಾಡೋದು ಬೇಡ ಅಂತಲೂ ಅನ್ನಿಸ್ತಾ ಇದೆ, ಬಟ್ ನನಗೆ ಅದೊಂದು ಹ್ಯಾಪಿನೆಸ್ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡಲೇಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಈ ವ್ಲಾಗಲ್ಲಿ ಜಾಸ್ತಿ ಇಲ್ಲದೇ ಇದ್ರೂ ಒಂಥರ ಇದು RCBಗೆ ಡೆಡಿಕೇಟ್ ಮಾಡಿ ಮಾಡ್ತಾ ಇರೋವಂಥ ಒಂದು ವ್ಲಾಗ್. ಹೋಪ್ಫುಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಸೊ ಜಸ್ಟ್ ಒಂದು ಮ್ಯಾಚು ದೇವ್ರೆ ಗೆಲ್ಸ್ಬಿಡಪ್ಪ RCBನ. ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ವ್ಲಾಗ್ಸ್ ಬರುತ್ತೆ. ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಯಾವ ರೀತಿ ವ್ಲಾಗ್ಸ್ಗಳು ಬೇಕು ಏನು ಅಂತ. ನಾನು ಆ್ಯಕ್ಚುಲಿ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಈಗ ಸದ್ಯಕ್ಕೆ ಗೊತ್ತಿದೆ ನಿಮಗೆ ರೇಷದು ಲೈಕ್ ಪ್ರೆಗ್ನೆನ್ಸಿ ಅದೆಲ್ಲ ಇರೋದ್ರಿಂದ ಸ್ವಲ್ಪ ನನಗೆ ಈ ಕಡೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ, ಸ್ವಲ್ಪ ಆ ಕಡೆಗೆ ಟೈಮ್ ಕೊಡಬೇಕಾಗಿರೋದ್ರಿಂದ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸೊ ಅದೇ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳಲ್ಲ, ಡೈರೆಕ್ಟ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಗೊತ್ತಿದೆ ನನಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಈ ವಿಡಿಯೋ ಸ್ಪೆಷಲ್ಲಾಗಿ RCB ಫ್ಯಾನ್ಸ್ಗೋಸ್ಕರ ಮತ್ತು RCB ಟೀಮ್ಗೋಸ್ಕರ. ಒಂಥರ ಖುಷಿ ಆಯಿತು, ಏನೋ ಯಾರ ಹತ್ರನೂ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಮನಸ್ಸು ಬಿಚ್ಚಿ ಮಾತಾಡಿದ್ದೀನಿ ಸ್ವಲ್ಪ ನನಗೆ ಅನಿಸಿದ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಜೈ RCB. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.